ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟಿಕ್ಟಾಕ್ ವೀಡಿಯೋಸ್ನ ಹೇಗೆ ವಾಟರ್ ಮಾರ್ಕ್ ಇಲ್ದೇ ಸೇವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ಒಂದು ಅಪ್ಲಿಕೇಶನಲ್ಲಿ ನೀವು ಏನಾದರೂ ವೀಡಿಯೋನ ಎಡಿಟ್ ಮಾಡಿ ಸೇವ್ ಮಾಡ್ತೀರಾ ಅಂತಂದರೆ ಕೊನೆಯಲ್ಲಿ ವಾಟರ್ ಮಾರ್ಕ್ ಬಂದೇ ಬರುತ್ತೆ. ಸೊ ಮೇಲ್ಗಡೆ ಅಥವಾ ಕೆಳಗಡೆ ಎಲ್ಲಾದರೂ ನೇಮ್ನ ಹಾಕಿರ್ತಾರೆ ಅವರ ಒಂದು ಆ್ಯಪ್ ಹೆಸರನ್ನು. ಸೊ ಏನಕ್ಕೆ ಅಂತಂದರೆ ಅವರ ಒಂದು ಆ್ಯಪ್ ಹೆಸರು ಪ್ರಮೋಟ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ರೀತಿ ವಾಟರ್ ಮಾರ್ಕ್ನ ಕೊಡ್ತಾರೆ. ಸೊ ನೀವು ಟಿಕ್ಟಾಕ್ ವೀಡಿಯೋಸ್ ಯಾವುದೇ ಒಂದು ಟಿಕ್ಟಾಕ್ ವೀಡಿಯೋಸ್ನ ನೀವು ಡೌನ್ಲೋಡ್ ಮಾಡೋರು ಕೂಡ ವಾಟರ್ ಮಾರ್ಕ್ ಬಂದೇ ಬರುತ್ತೆ. ಆದರೆ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಈ ವಾಟರ್ ಮಾರ್ಕ್ ಇಲ್ದೇ ಹೇಗೆ ವೀಡಿಯೋಸ್ನ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾರು ಹೇಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವೀಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ನೀವು ಯಾವುದಾದ್ರೂ ಟಿಕ್ಟಾಕಲ್ಲಿ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ವಾಟರ್ ಮಾರ್ಕ್ ಬರುತ್ತೆ. ಇವಾಗ ನಾನು ಯಾವುದಾದ್ರು ಒಂದು ಸೇವ್ ಮಾಡ್ಕೊಳ್ತೀನಿ. ಸೊ ಇವಾಗ ಈ ಒಂದು ವಿಡಿಯೋನ ನಾನು ಸೇವ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡ್ಬೋದು, 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀನಿ. ವಿಡಿಯೋ ಡೌನ್ಲೋಡ್ ಆಗ್ತಾಯಿದೆ. ಸೊ ಓಕೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಡೌನ್ಲೋಡ್ ಆಯಿತು. ಸೊ ಇವಾಗ ಗ್ಯಾಲ್ರಿ ಇರುತ್ತೆ. ಸೊ ಇವಾಗ ನಾನು ಗ್ಯಾಲ್ರಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ನೋಡ್ಬೋದು ಮೇಲ್ಗಡೆ ಟಿಕ್ಟಾಕ್ ಅಂತ ವಾಟರ್ ಮಾರ್ಕ್ ಬರ್ತಾ ಇದೆ. ಸೊ ಈ ಒಂದು ವಾಟರ್ ಮಾರ್ಕ್ ಬರಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲು ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ನೀವು ಸರ್ಚ್ ಮಾಡಬೇಕು ವಿಡಿಯೋ ಡೌನ್ಲೋಡ್ ಫಾರ್ ಟಿಕ್ಟಾಕ್ ಅಂತ. ಸೊ ಆವಾಗ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಮೊದಲು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಇಲ್ಲಿ ಸ್ವಿಚ್ ಆನ್ ಟು ಆಟೋ ಸೇವ್ ಅಂತಿದೆಯಲ್ಲ, ಸೊ ಇದು ಆಫಲ್ಲಿ ಇರುತ್ತೆ. ಇದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ನೀವು ಟಿಕ್ಟಾಕ್ ವೀಡಿಯೋಸ್ಗಳನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ವೀಡಿಯೋ ಸೇವ್ ಮಾಡಬೇಕು ಅಂತ ಇದ್ದರೆ ವಿತೌಟ್ ವಾಟರ್ ಮಾರ್ಕ್ ಆ ಒಂದು ವೀಡಿಯೋನ ಈ ರೀತಿ ಓಪನ್ ಮಾಡಿಕೊಂಡು 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಕಾಪಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಇದ್ದಾಗ ಮೇಲ್ಗಡೆ ಆಟೋಮೆಟಿಕ್ಕಾಗಿ ಅದೇ ಡೌನ್ಲೋಡ್ ಆಗುತ್ತೆ, ನೀವೇನೂ ಮಾಡಬೇಕಾಗಿಲ್ಲ. ಸೊ ಇವಾಗ ನೀವು ನೋಡ್ಬೋದು ಮೇಲ್ಗಡೆ ಡೌನ್ಲೋಡ್ ಆಗ್ತಾಯಿದೆ ವಿಡಿಯೋ. ಸೊ ಅದು ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಗ್ಯಾಲರಿಗೆ ಬಂದು ಆ ಒಂದು ವಿಡಿಯೋ ಸೇವ್ ಆಗುತ್ತೆ. ಓಕೆ, ಇವಾಗ ವೀಡಿಯೋ ಸೇವ್ ಆಗಿದೆ. ನಾನು ಇವಾಗ ನಿಮಗೆ ಗ್ಯಾಲರಿಯಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಈ ಒಂದು ವೀಡಿಯೋದಲ್ಲಿ ಎಲ್ಲೂ ಕೂಡ ನಿಮಗೆ ವಾಟರ್ ಮಾರ್ಕ್ ಕಾಣಿಸ್ತಾ ಇಲ್ಲ. ಓಕೆ, ಇವಾಗ ನೀವು ನೋಡಿದ್ರಲ್ಲ ಹೇಗೆ ವಾಟರ್ ಮಾರ್ಕ್ ಇಲ್ದೇ ಟಿಕ್ಟಾಕ್ ವೀಡಿಯೋಸ್ನ ಸೇವ್ ಮಾಡ್ಕೊಳ್ಳೋದು ಅಂತ. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.